ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯನಿಗೆ ಭಗವಂತನು ತನ್ನ ಮಾಯಾಪ್ರಭಾವವನ್ನು ತೋರಿಸಿದುದು ಎಂಬ 9ನೇ ಅಧ್ಯಾಯಕ್ಕೆ ಸ್ವಾಗತ. ಸೂತ ಪುರಾಣಿಕರು ಹೇಳುತ್ತಾರೆ, ಸಂಸ್ತುತೋ ಭಗವಾನ್ ನಿತ್ಯಂ ಮಾರ್ಕಂಡೇಯೇನ ಧೀಮತ ನಾರಾಯಣೋ ನರಸಕ ಪ್ರೀತ ಆಹ ಭೃಗುದ್ವಹಂ. ನರಮಹರ್ಷಿಯ ಮಿತ್ರನಾದ ಭಗವಂತನಾದ ಮಹರ್ಷಿ ನಾರಾಯಣನು ಧೀಮಂತನಾದ ಮಾರ್ಕಂಡೇಯ ಮುನಿಯು ಮಾಡಿದ ಸ್ತೋತ್ರವನ್ನು ಕೇಳಿ ಅತ್ಯಂತ ಪ್ರಸನ್ನನಾಗಿ ಆ ಭೃಗುಕುಲ ತಿಲಕನಾದ ಮಾರ್ಕಂಡೇಯನಿಗೆ ಹೀಗೆಂದನು. ಭೋ ಭೋ ಬ್ರಹ್ಮರ್ಷಿವರ್ಯಾಸಿ ಸಿದ್ಧ ಆತ್ಮ ಸಮಾಧಿನ ಮಯಿ ಭಕ್ತಾನಪಾಯನ್ಯ ತಪಸ್ವಾಧ್ಯಾಯ ಸಂಯಮೈಃ ವಯಂತೆ ಪರಿತುಷ್ಟಾಸ್ಮ ತ್ವದ್ಬ್ರಹ್ಮ ವ್ರತಚರ್ಯಯ ವರಂ ಪ್ರತೀಚ್ಛ ಭದ್ರಂತೆ ವನದೇಶಾದಭೀಪ್ಸಿತಾಂ. ಓ ಮುನಿಕುಲ ತಿಲಕನೇ, ಬ್ರಹ್ಮರ್ಷಿವರ್ಯನೇ, ತಪಸ್ಸು, ಅಧ್ಯಯನ ಮತ್ತು ಸಂಯಮಗಳಿಂದಲೂ ನನ್ನಲ್ಲಿ ಇಟ್ಟಿರುವ ಅಪಾಯರಹಿತವಾದ ಅನನ್ಯ ಭಕ್ತಿಯಿಂದಲೂ ಪರಮಾತ್ಮ ಸಮಾಧಿಯಿಂದಲೂ ನೀನು ಸಿದ್ಧನೆನಿಸಿದೆ. ನಿನ್ನ ಈ ಕಟ್ಟುನಿಟ್ಟಾದ ನೈಷ್ಠಿಕ ಬ್ರಹ್ಮಚರ್ಯ ವ್ರತದ ಆಚರಣೆಯಿಂದ ನಾವು ನಿನ್ನ ವಿಷಯದಲ್ಲಿ ಅತ್ಯಂತ ಪ್ರಸನ್ನರಾಗಿದ್ದೇವೆ. ನಿನಗೆ ಮಂಗಳವಾಗಲಿ. ವರವನ್ನು ಅನುಗ್ರಹಿಸುವವರೆಲ್ಲರಿಗೂ ಸ್ವಾಮಿಗಳಾಗಿರುವ ನಮ್ಮಿಂದ ನಿನಗೆ ಅಭೀಷ್ಟವಾದ ವರವನ್ನು ಕೇಳಿಕೋ. ಮಹರ್ಷಿಯು ಭಗವಂತನಲ್ಲಿ ಹೀಗೆ ಭಿನ್ನಯಿಸಿದನು. ಜಯವಾಗಲಿ, ಜಯವಾಗಲಿ ನಿನಗೆ, ಓ ದೇವದೇವೇಶ, ಶರಣಾಗತರ ಕಷ್ಟವನ್ನು ಕಳೆಯುವವನೇ. ಸ್ವಾಮಿ ಅಚ್ಯುತ, ನೀನು ನನಗೆ ದರ್ಶನವನ್ನು ದಯಪಾಲಿಸಿದೆಯಲ್ಲ, ಇಷ್ಟೇ ವರವು ನನಗೆ ಸಾಕು. ಬ್ರಹ್ಮಾದಿ ಮಹಾದೇವತೆಗಳೂ ಕೂಡ ಯೋಗದಿಂದ ಪರಿಪಕ್ವವಾದ ಮನಸ್ಸಿನಿಂದ ನಿನ್ನ ದಿವ್ಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಅಂತಹ ನೀನು ನನ್ನ ಕಣ್ಣುಗಳ ಮುಂದೆ ಕಾಣಿಸಿಕೊಂಡೆಯಲ್ಲವೇ, ಇದಕ್ಕಿಂತ ದೊಡ್ಡ ವರವೇನು ಬೇಕು? ಪುಂಡರೀಕಾಕ್ಷನೇ, ಪುಣ್ಯ ಶ್ಲೋಕ ಶಿರೋಮಣಿಯೇ, ಆದರೂ ನಿನ್ನ ಮಾಯಾ ಪ್ರಭಾವವನ್ನು ಒಮ್ಮೆ ನೋಡಬೇಕೆಂದು ಬಯಕೆಯಾಗಿದೆ. ಯಾವುದರಿಂದ ಮೋಹಗೊಂಡು ಲೋಕಪಾಲಕರೂ ಕೂಡ ಸಚ್ಛಬ್ದ ವಾಚ್ಯವಾದ ಸ್ವರೂಪವನ್ನು ಮರೆತು ದೇವ ಮನುಷ್ಯಾದಿ ಭೇದಗಳನ್ನು ತಮ್ಮಲ್ಲಿ ಆರೋಪಿಸಿಕೊಳ್ಳುತ್ತಾರೋ ಅಂತಹ ನಿನ್ನ ವೈಷ್ಣವಿ ಮಾಯೆಯ ಪ್ರಭಾವವನ್ನು ಒಮ್ಮೆ ತೋರಿಸುವವನಾಗು. ಸೂತ ಪುರಾಣಿಕರು ಹೇಳುತ್ತಾರೆ, ಶೌನಕರೇ, ಮುನಿ ಮಾರ್ಕಂಡೇಯರು ಹೀಗೆ ಸ್ತೋತ್ರ ಮಾಡಿ ವರವನ್ನು ಸಲ್ಲಿಸಬೇಕೆಂದು ಪ್ರಾರ್ಥಿಸಲು ಭಗವಂತನು ಮುಗುಳ್ನಗೆ ನಗುತ್ತಾ ಹಾಗೆಯೇ ಆಗಲಿ ಎಂದು ಹೇಳಿ ತನ್ನ ಬದರಿಕಾಶ್ರಮಕ್ಕೆ ಹೊರಟು ಹೋದನು. ಅನಂತರ ಮಹರ್ಷಿಗಳು ವೈಷ್ಣವಿ ಮಾಯೆಯನ್ನು ನೋಡಬೇಕೆಂಬ ಕುತೂಹಲದಿಂದ ಕೂಡಿ ತಮ್ಮ ಆಶ್ರಮದಲ್ಲಿಯೇ ಅದೇ ವಿಷಯವನ್ನು ಕುರಿತು ಚಿಂತಿಸುತ್ತಿದ್ದರು. ಅಗ್ನಿ, ಸೂರ್ಯ, ಸೋಮ, ಜಲ, ಭೂಮಿ, ಆಕಾಶ ಮತ್ತು ಆತ್ಮಗಳಲ್ಲಿ ಎಲ್ಲೆಡೆಗಳಲ್ಲಿಯೂ ಶ್ರೀಹರಿಯನ್ನು ಧ್ಯಾನ ಮಾಡುತ್ತಾ ಮಾನಸಿಕ ದ್ರವ್ಯಗಳಿಂದ ಆತನ ಪೂಜೆಯನ್ನು ಮಾಡುತ್ತಿದ್ದರು. ಪ್ರೇಮದ ಪ್ರವಾಹದಲ್ಲಿ ಮುಳುಗಿ ಒಮ್ಮೊಮ್ಮೆ ಅವರು ಪೂಜೆ ಮಾಡುವುದನ್ನು ಮರೆತು ಬಿಡುತ್ತಿದ್ದರು. ಎಲೈ ಭೃಗುಕುಲ ನಂದನರೇ, ಶೌನಕರೇ, ಆ ಮುನಿಗಳು ಒಮ್ಮೆ ಹೀಗೆ ಪುಷ್ಪಭದ್ರಾ ನದಿಯ ದಡದಲ್ಲಿ ಸಂಧ್ಯಾವಂದನೆ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಭಯಂಕರವಾದ ಬಿರುಗಾಳಿ ಬೀಸತೊಡಗಿತು. ಆ ಗಾಳಿಯು ಸೊಯ್ಯನೆ ಭೀಕರ ಶಬ್ದ ಮಾಡುತ್ತಿದ್ದಾಗ ಭಯಂಕರವಾದ ಕಪ್ಪು ಬಣ್ಣದ ಮೋಡಗಳು ಆಕಾಶದಲ್ಲಿ ಪ್ರಕಟವಾದವು. ಕೋಲ್ಮಿಂಚು ಕಾಣಿಸಿಕೊಂಡು ಸಿಡಿಲುಗಳು ಬಡಿಯತೊಡಗಿದವು. ಕಾರ್ಮೋಡಗಳಿಂದ ರಥದ ನೊಗದಷ್ಟು ದಪ್ಪನಾದ ಜಲಧಾರೆಗಳು ಬೀಳತೊಡಗಿದವು. ಅಷ್ಟೇ ಅಲ್ಲ, 4 ಕಡೆಗಳಿಂದಲೂ ಭೂಮಿಯನ್ನು ನುಂಗಿ ಹಾಕುವ ಉಕ್ಕೇರಿದ ಕಡಲುಗಳು ಕಾಣಿಸಿಕೊಂಡವು. ಬಿರುಗಾಳಿಯ ವೇಗದಿಂದ ಆ ಸಮುದ್ರಗಳಲ್ಲಿ ದೊಡ್ಡ ದೊಡ್ಡ ಅಲೆಗಳು ಉದ್ಭವಿಸಿ ಉಬ್ಬಿ ಬರತೊಡಗಿದವು. ಅವುಗಳಲ್ಲಿ ಭೀಕರವಾದ ಮೊಸಳೆಗಳು, ಅತಿ ಭಯಂಕರವಾದ ಸುಳಿಗಳು, ಭೀಕರವಾದ ಭೋರ್ಗರೆತಗಳು ಗೋಚರವಾಗುತ್ತಿದ್ದವು. ಒಳಗೂ ಹೊರಗೂ 4 ಕಡೆಗಳಲ್ಲಿಯೂ ಕೇವಲ ಜಲವು ಮಾತ್ರವೇ ಕಾಣಿಸುತ್ತಿತ್ತು. ಆ ಜಲರಾಶಿಯಲ್ಲಿ ಭೂಮಿಯು ಮಾತ್ರವಲ್ಲದೆ ಸ್ವರ್ಗಲೋಕವು ಮುಳುಗಿ ಹೋಗುತ್ತಿದೆಯೋ ಎಂಬಂತಿತ್ತು. ಮೇಲುಗಡೆ ಬಿರ್ರನೆ ಬಿರುಗಾಳಿ ಬೀಸುತ್ತಿದ್ದಂತೆಯೇ ಮಿಂಚು ಬಳ್ಳಿಗಳು ಹೊಳೆಯುತ್ತಿದ್ದವು ಮತ್ತು ಇವುಗಳಿಂದ ಇಡೀ ಭೂಮಂಡಲವು ಶೋಷಿಸಿ ಹೋಗುತ್ತಿತ್ತು, ದಹಿಸಿ ಹೋಗುತ್ತಿತ್ತು. ಜಲಪ್ರಳಯದಿಂದ ಇಡೀ ಭೂಮಿಯು ಮುಳುಗಿ ಹೋಗಿ ಉದ್ಭಿಜ್ಜ, ಸ್ವೇದಜ, ಅಂಡಜ ಮತ್ತು ಜರಾಯುಜ ಪ್ರಾಣಿಗಳೆಲ್ಲವೂ ತಳಮಳಗೊಟ್ಟುತ್ತಿದ್ದವು. ಮುನಿ ಮಾರ್ಕಂಡೇಯರಿಗೆ ಈ ಭೀಕರ ದೃಶ್ಯವನ್ನು ಕಂಡು ಭಯ, ವ್ಯಾಕುಲತೆ, ಬೇಸನ, ಗಾಬರಿ ಎಲ್ಲ ತುಂಬಿ ಬಂದವು. ಅವರ ಕಣ್ಣೆದುರಿಗೆ ಪ್ರಳಯ ಸಾಗರದಲ್ಲಿ ಭಯಂಕರವಾದ ಅಲೆಗಳು ಮೇಲೇಳುತ್ತಿದ್ದವು. ಪ್ರಳಯದ ಮೋಡಗಳು ಪ್ರಚಂಡವಾಗಿ ಮಳೆ ಸುರಿಸುತ್ತಾ ಸಾಗರದ ನೀರನ್ನು ಮತ್ತೂ ಹೆಚ್ಚಿಸುತ್ತಿದ್ದವು.
ಭೂಮಿ, ಅಂತರಿಕ್ಷ, ಸ್ವರ್ಗ, ಗ್ರಹ, ನಕ್ಷತ್ರ ಮಂಡಲ ಮತ್ತು ದಿಕ್ಕು ವಿದಿಕ್ಕುಗಳಿಂದ ಕೂಡಿದ ಇಡೀ ಭೂಮಂಡಲವು ನೀರಿನಲ್ಲಿ ಮುಳುಗಿ ಹೋಗಿ ತಾವೊಬ್ಬರು ಮಾತ್ರ ಉಳಿದಿರುವುದನ್ನು ಮಾರ್ಕಂಡೇಯ ಮುನಿಗಳು ಕಂಡರು. ಆಗ ಅವರು ಹುಚ್ಚರಂತೆಯೂ ಕುರುಡರಂತೆಯೂ ಜಡಗಳನ್ನು ಕೆದರಿಕೊಂಡು ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿಂದಿಲ್ಲಿಗೆ ಓಡಿ ಹೋಗುತ್ತಿದ್ದರು. ಇದರೊಡನೆ ತಡೆಯಲಾರದ ಹಸಿವು, ಬಾಯಾರಿಕೆ ಬೇರೆ ಅವರನ್ನು ಪೀಡಿಸುತ್ತಿತ್ತು. ಕೆಲವು ಕಡೆ ದೊಡ್ಡ ದೊಡ್ಡ ಮೊಸಳೆಗಳು ಮತ್ತು ಕೆಲವು ಕಡೆ ಭಾರೀ ತಿಮಿಂಗಲಗಳು ಅವರ ಮೇಲೆ ಬೀಳುತ್ತಿದ್ದವು. ಒಂದು ಕಡೆಯಿಂದ ಬಿರುಗಾಳಿಯ ಹೊಡೆತ, ಮತ್ತೊಂದು ಕಡೆಯಿಂದ ಅಲೆಗಳ ಬಡಿತ ಅವರನ್ನು ಪೀಡಿಸುತ್ತಿದ್ದವು. ಅಲ್ಲಲ್ಲಿ ಅಲೆದಾಡುತ್ತಾ ಅಪಾರವಾದ ನಟ್ಟಿರುಳಿನಲ್ಲಿ ಮುಳುಗಿ ಮೂರ್ಛೆ ಬೀಳುತ್ತಾ ಮಿತಿ ಮೀರಿದ ಆಯಾಸದಿಂದ ಭೂಮಿ ಯಾವುದು, ಆಕಾಶ ಯಾವುದು ಎಂಬ ಅರಿವನ್ನು ಕಳೆದುಕೊಂಡರು. ಕೆಲವೊಮ್ಮೆ ದೊಡ್ಡ ಸುಳಿಗಳಿಗೆ ಸಿಕ್ಕಿ ಬೀಳುತ್ತಾ, ಕೆಲವೊಮ್ಮೆ ಅಲೆಗಳ ಭಾರಿ ಬಡಿತವನ್ನು ಅನುಭವಿಸುತ್ತಾ ದಿಕ್ಕು ದಾರಿ ಕಾಣದೆ ತತ್ತರಿಸುತ್ತಿದ್ದರು. ಜಲ ಜಂತುಗಳು ಒಂದರ ಮೇಲೊಂದು ಆಕ್ರಮಣ ಮಾಡುತ್ತಿರುವಾಗ ಇವರು ಅವುಗಳ ಮಧ್ಯೆ ಇದ್ದಕ್ಕಿದ್ದಂತೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಶೋಕದಲ್ಲಿಯೂ ಕೆಲವೊಮ್ಮೆ ಮೋಹದಲ್ಲಿಯೂ ಮುಳುಗುತ್ತಿದ್ದರು. ಕೆಲವು ವೇಳೆ ದುಃಖವೇ ದುಃಖಕ್ಕೆ ನಿಮಿತ್ತವಾಗುತ್ತಿದ್ದರೆ ಕೆಲವೊಮ್ಮೆ ಸುಖವು ಅತ್ಯಲ್ಪವಾಗಿ ಸಿಕ್ಕುತ್ತಿತ್ತು. ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಸಾವು ಮತ್ತು ಕೆಲವು ವೇಳೆ ಬಗೆ ಬಗೆಯ ರೋಗ ರುಜಿನಗಳು ಅವರನ್ನು ಕಾಡುತ್ತಿದ್ದವು. ಈ ರೀತಿ ಮಾರ್ಕಂಡೇಯ ಮಹಾಮುನಿಗಳು ಮಹಾವಿಷ್ಣುವಿನ ಮಾಯೆಯ ಸುಳಿ ಸೆಳೆತಗಳಿಂದ ಮೋಹ ಪರವಶರಾದರು. ಅವರು ಹೀಗೆ ಆ ಪ್ರಳಯ ಸಮುದ್ರದಲ್ಲಿ ಪರದಾಡುತ್ತಿರುವಾಗ ನೂರಾರು ಸಾವಿರಾರು ಲಕ್ಷಾಂತರ ವರ್ಷಗಳು ಕಳೆದು ಹೋದವು. ಹೀಗೆ ಪ್ರಳಯದ ಕಡಲಿನಲ್ಲಿ ಅಸಂಖ್ಯಾತ ವರ್ಷಕಾಲ ಅಲೆದಾಡುತ್ತಿರುವಾಗ ಒಮ್ಮೆ ಅವರಿಗೆ ಭೂಮಂಡಲದ ಒಂದು ದಿಣ್ಣೆಯ ಮೇಲೆ ಹಸಿರು ಪಚ್ಚೆಯ ಎಲೆಗಳಿಂದಲೂ ಕೆಂಬಣ್ಣದ ಹೂವು ಹಣ್ಣುಗಳಿಂದಲೂ ಕಂಗೊಳಿಸುತ್ತಿದ್ದ ಒಂದು ಸಣ್ಣ ಆಲದ ಮರ ಕಾಣಿಸಿತು. ಅಲ್ಲಿ ಮರದ ಈಶಾನ್ಯ ಮೂಲೆಯಲ್ಲಿ ಒಂದು ಕೊಂಬೆಯಲ್ಲಿ ಎಲೆಗಳ ದೊನ್ನೆಯೊಂದರಲ್ಲಿ ಚೆಲುವಾದ ಒಂದು ಹಸುಗೂಸು ಪೌಡಿಸಿರುವುದನ್ನು ಅವರು ನೋಡಿದರು. ಆ ಶಿಶುವಿನ ಸೊಬಗು ಕಾಂತಿಗಳನ್ನು ಹೀಗೆ ವರ್ಣಿಸೋಣ. ಮರಕತ ಮಣಿಯಂತೆ ಶ್ಯಾಮಲವಾದ ದೇಹಕಾಂತಿ, ಅದರಿಂದ ಹೊರಹೊಮ್ಮುತ್ತಿದ್ದ ಉಜ್ವಲ ಪ್ರಭೆ ಸುತ್ತಮುತ್ತಲಿನ ಕತ್ತಲೆಯನ್ನು ಅಟ್ಟಿ ಓಡಿಸುತ್ತಿತ್ತು. ಮುಖದಿಂದ ಸೌಂದರ್ಯ ಸಂಪತ್ತು ಬಿರಿದು ಬರುತ್ತಿತ್ತು. ಶಂಖವನ್ನು ಸರಿಹೋಲುವ ಸಿರಿಕಂಠದ ಸೊಗಸು, ವಿಶಾಲವಾದ ವಕ್ಷಸ್ಥಳ, ಗಿಳಿಯ ಕೊಕ್ಕಿನಂತೆ ಸುಂದರವಾದ ಮೂಗು ಮತ್ತು ಚೆಲುವಾದ ಹುಬ್ಬುಗಳು, ಕಪ್ಪು ಬಣ್ಣದ ಗುಂಗುರು ಕೂದಲು ಕೆನ್ನೆಗಳ ಮೇಲೆ ಇಳಿದು ಬಂದು ಉಸಿರಾಟದ ಗಾಳಿಯಿಂದ ಅಲುಗಾಡುತ್ತಿದೆ. ಶಂಖದಂತೆ ತಿರುವುಗಳುಳ್ಳ ಕಿವಿಗಳಲ್ಲಿ ಸುಂದರವಾದ ದಾಳಿಂಬೆಯ ಹೂವು ಕಳಕಳಿಸುತ್ತಿದೆ. ಅಮೃತದಂತೆ ಬೆಳ್ಳಗಿರುವ ಮುಗುಳ್ನಗೆಯೊಡನೆ ಕೆಳದುಟಿಯು ಹವಳದಂತಹ ಕೆಂಪು ಕಾಂತಿಯು ಕಲೆತು ಶೋಭಿಸುತ್ತಿದೆ. ತಾವರೆಯ ಒಳಭಾಗದಂತೆ ಕೆಂಪಾದ ಕಡೆಗಣ್ಣು, ಹೃದಯವಾದ ಹುಸಿನಗೆ ಮತ್ತು ನೋಟಗಳು, ಸುಂದರವಾದ ಸುಳಿ ಹೊಕ್ಕಳು, ಆಗಾಗ ಕದಲುತ್ತಿರುವ ತ್ರಿವಳಿಗಳಿಂದ ಶೋಭಿತವಾದ ಅಂಗೈ ಅಗಲದ ಉಸಿರಾಟದಿಂದ ಕೂಡಿದ ಉದರದ ಸೌಂದರ್ಯ, ಹೀಗೆಲ್ಲ ಚೆಲುವಿನ ಗಣಿಯಾಗಿದ್ದ ಆ ಶಿಶುವು ಕವನೀಯ ಕೋಮಲವಾದ ಬೆರಳುಗಳಿಂದ ಒಪ್ಪುತ್ತಿದ್ದ ಎರಡು ಕೈಗಳಿಂದಲೂ ತನ್ನ ಒಂದು ಕಾಲನ್ನು ಹಿಡಿದೆತ್ತಿ ಆ ಕಾಲಿನ ಹೆಬ್ಬೆರಳನ್ನು ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುತ್ತಿತ್ತು. ಈ ದಿವ್ಯ ದೃಶ್ಯವನ್ನು ಕಂಡು ಮಾರ್ಕಂಡೇಯ ಮುನಿಗಳು ಅಚ್ಚರಿಯಿಂದ ಬೆಕ್ಕಸ ಬೆರಗಾದರು. ಆ ದಿವ್ಯ ಶಿಶುವನ್ನು ನೋಡಿದೊಡನೆಗೆ ಮಾರ್ಕಂಡೇಯ ಮುನಿಯ ಆಯಾಸವೆಲ್ಲ ಹೊರಟು ಹೋಯಿತು. ಪರಮಾನಂದದಿಂದ ಅವರ ಹೃದಯ ಕಮಲ, ನೇತ್ರ ಕಮಲಗಳು ಅರಳಿಕೊಂಡವು. ದೇಹವೆಲ್ಲ ರೋಮಾಂಚಿತವಾಯಿತು. ಪರಮಾದ್ಭುತವಾದ ಆ ಎಳೆಗೂಸಿನ ಅಮೃತವಾದ ಭಾವವನ್ನು ಕಂಡು ಮುನಿಗಳ ಮನಸ್ಸಿನಲ್ಲಿ ಬಗೆ ಬಗೆಯ ಆಲೋಚನಾ ತರಂಗಗಳು ಮೂಡಿದವು. ಯಾರು ನೀನು ಎಂದು ಅದನ್ನೇ ಪ್ರಶ್ನಿಸೋಣವೆಂದು ಅವರು ಅದರ ಬಳಿ ಸಾರಿದರು. ಅವರು ಇನ್ನೇನು ಅದನ್ನು ತಲುಪಬೇಕು ಎನ್ನುವಷ್ಟರಲ್ಲಿಯೇ ಅದು ಉಸಿರನ್ನು ಒಳಕ್ಕೆ ಎಳೆದುಕೊಳ್ಳಲು ಭಾರ್ಗವ ಮುನಿಗಳು ಸೊಳ್ಳೆಯಂತೆ ಅದರ ಶರೀರದೊಳಗಡೆಗೆ ಸೆಳೆಯಲ್ಪಟ್ಟರು. ಆ ಹೊಟ್ಟೆಯೊಳಗೆ ಅವರಿಗೆ ಪ್ರಳಯಕ್ಕೆ ಮೊದಲು ತಾವು ಕಂಡಿದ್ದ ಸಮಸ್ತ ಸೃಷ್ಟಿಯು ಹೇಗಿತ್ತೋ ಹಾಗೆಯೇ ಕಾಣಿಸಿಕೊಂಡಿತು. ಅಲ್ಲಿ ಅವರು ಆಕಾಶವನ್ನು, ದ್ಯಾವ ಪೃಥ್ವಿಗಳನ್ನು, ನಕ್ಷತ್ರ ಗಣಗಳನ್ನು, ಗಿರಿ ಸಮುದ್ರಗಳನ್ನು, ದ್ವೀಪಗಳನ್ನು, ವರ್ಷಗಳನ್ನು, ದಿಕ್ಕು ವಿದಿಕ್ಕುಗಳನ್ನು, ದೇವತೆಗಳನ್ನು, ಅಸುರರನ್ನು, ಅರಣ್ಯಗಳನ್ನು, ದೇಶಗಳನ್ನು, ನದಿಗಳನ್ನು, ನಗರಗಳನ್ನು, ಗಣಿಗಳನ್ನು, ರೈತರು ವಾಸಿಸುವ ಹಳ್ಳಿಗಳನ್ನು, ಗೊಲ್ಲರ ವಸತಿ ಪ್ರದೇಶಗಳನ್ನು, ಆಶ್ರಮ, ವರ್ಣ ಮತ್ತು ಅವುಗಳ ಆಚಾರ ವ್ಯವಹಾರಗಳನ್ನು, ಪಂಚಮಹಾಭೂತಗಳನ್ನು, ಭೂತಗಳಿಂದ ರಚಿತವಾದ ಪ್ರಾಣಿಗಳ ಶರೀರಗಳನ್ನು ಮತ್ತು ಪದಾರ್ಥಗಳನ್ನು, ಅನೇಕ ಯುಗ ಮತ್ತು ಕಲ್ಪದಿಂದ ಕೂಡಿದ ಕಾಲವೇ ಮುಂತಾದವುಗಳನ್ನು ನೋಡಿದರು. ಇಷ್ಟು ಮಾತ್ರವಲ್ಲದೆ ಯಾವ ದೇಶ, ವಸ್ತು ಮತ್ತು ಕಾಲಗಳ ಮೂಲಕ ಜಗತ್ತಿನ ವ್ಯವಹಾರವು ನಡೆಯುತ್ತಿದೆಯೋ ಅದೆಲ್ಲವನ್ನೂ ಕಂಡರು. ಹೆಚ್ಚೇನು ಹೇಳೋಣ,
ಇಡೀ ವಿಶ್ವವೇ ಸತ್ಯವಾಗಿ ತೋರುವಂತೆ ಅವರಿಗೆ ಅಲ್ಲಿ ಕಂಡುಬಂದಿತು. ಅದೇ ಹಿಮಾಲಯ ಪರ್ವತ, ಅದೇ ಪುಷ್ಪಭದ್ರಾ ನದಿಯನ್ನು, ಅದರ ದಡದಲ್ಲಿನ ತನ್ನ ಆಶ್ರಮವನ್ನು ಮತ್ತು ಅಲ್ಲಿ ವಾಸಿಸುವ ಋಷಿಗಳನ್ನು ಮಾರ್ಕಂಡೇಯರು ಅಲ್ಲಿ ಪ್ರತ್ಯಕ್ಷವಾಗಿಯೇ ನೋಡಿದರು. ಹೀಗೆ ಇಡೀ ವಿಶ್ವವನ್ನು ನೋಡುತ್ತಿರುವಂತೆಯೇ ಅವರು ಆ ದಿವ್ಯ ಶಿಶುವಿನ ಉಸಿರಿನ ಮೂಲಕ ಹೊರಗೆ ಎಸೆಯಲ್ಪಟ್ಟು ಮತ್ತೆ ಪ್ರಳಯ ಕಾಲದ ಮಹಾಸಮುದ್ರದಲ್ಲಿ ಬಿದ್ದು ಬಿಟ್ಟರು. ಮತ್ತೆ ಸಮುದ್ರದ ಮಧ್ಯದಲ್ಲಿ ಭೂಮಿಯ ದಿಣ್ಣೆಯ ಮೇಲೆ ಅದೇ ಆಲದ ಮರವು ಹಿಂದಿನಂತೆಯೇ ಇರುವುದನ್ನು, ಅದರ ಎಲೆಗಳ ದೊನ್ನೆಯಲ್ಲಿ ಅದೇ ದಿವ್ಯ ಶಿಶುವು ನಿದ್ರಿಸುತ್ತಿರುವುದನ್ನು ಅವರು ಕಂಡರು. ಆ ಶಿಶುವಿನ ತುಟಿಗಳಲ್ಲಿ ಪ್ರೇಮಾಮೃತವು ತುಂಬಿದ ಮುಗುಳ್ನಗೆಯು ಮೆರೆಯುತ್ತಿದ್ದು, ಪ್ರೇಮ ಪೂರ್ಣವಾದ ಪ್ರಸನ್ನ ದೃಷ್ಟಿಯಿಂದ ಅದು ತನ್ನ ಕಡೆ ನೋಡುತ್ತಿರುವುದನ್ನು ಮಾರ್ಕಂಡೇಯ ಮುನಿಗಳು ಕಂಡರು. ಮುದ್ದಾದ ಮಗುವಿನ ರೂಪದಲ್ಲಿ ಆಟವಾಡುತ್ತಿದ್ದ ಆ ಅಧೋಕ್ಷಜನು, ಅಂದರೆ ಇಂದ್ರಿಯಾತೀತನಾದ ನಾರಾಯಣನು, ಕಣ್ಣುಗಳಿಗೆ ಕಾಣಿಸುತ್ತಿದ್ದಂತೆಯೇ ಹೃದಯದೊಳಗು ಈ ಮೊದಲೇ ಬೆಳಗುತ್ತಿರುವುದನ್ನು ಅವರು ನೋಡಿ ಪ್ರೀತಿಯಿಂದ ಅವನನ್ನು ಅಪ್ಪಿಕೊಳ್ಳುವುದಕ್ಕಾಗಿ ಕಷ್ಟದಿಂದ ಮುಂದಕ್ಕೆ ಸರಿದರು. ಅಷ್ಟರಲ್ಲಿ ಯೋಗೇಶ್ವರನು, ಹೃದಯ ಗುಹಾ ನಿವಾಸಿಯೂ ಆದ ಅದ್ಭುತ ಶಕ್ತಿಯುಳ್ಳ ಆ ಭಗವಂತನು ಮಹರ್ಷಿಗಳು ನೋಡುತ್ತಿರುವಂತೆಯೇ ಒಡನೆಯೇ ಕಣ್ಮರೆಯಾಗಿ ಬಿಟ್ಟನು. ಮಹರ್ಷಿಗಳ ಉದ್ದೇಶವು ದುರದೃಷ್ಟಶಾಲಿಯಾದ ದರಿದ್ರನ ಪ್ರಯತ್ನದಂತೆ ವ್ಯರ್ಥವಾಗಿ ಬಿಟ್ಟಿತು. ಶೌನಕರೇ, ಆ ಶಿಶುವು ಮರೆಯಾದೊಡನೆಯೇ ಆ ಆಲದ ಮರವು ಕಣ್ಮರೆಯಾಯಿತು. ಜಲರಾಶಿಯು ಮತ್ತು ಪ್ರಳಯದ ಇತರ ದೃಶ್ಯಗಳು ಅದೃಶ್ಯವಾಗಿ ಬಿಟ್ಟವು. ತಾವು ಹಿಂದಿನಂತೆಯೇ ತಮ್ಮ ಆಶ್ರಮದಲ್ಲಿ ಧ್ಯಾನ ಸಮಾಧಿಯಲ್ಲಿ ಕುಳಿತಿರುವುದಾಗಿ ಮಹರ್ಷಿಗಳಿಗೆ ಗೋಚರವಾಯಿತು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 12 ಸ್ಕಂದದ 9ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.